ನಮಸ್ಕಾರ ವೀಕ್ಷಕರೇ, ಆರ್ಆರ್ ನ್ಯೂಸ್ಗೆ ಸ್ವಾಗತ. ನಾನು ಅದ್ವಿಕಾ. ಬಂಗಾಲ್ ರಾಜ್ಯದಲ್ಲಿ ವೈದ್ಯಕೀಯ ವಿದ್ಯಾರ್ಥಿನಿಯ ಮೇಲೆ ಸಾಮೂಹಿಕ ಅತ್ಯಾಚಾರವನ್ನು ಖಂಡಿಸಿ ಅಥಣಿ ತಾಲೂಕು ಖಾಸಗಿ ವೈದ್ಯರಿಂದ ಮೇಣದ ಬತ್ತಿ ಹಿಡಿದು ವಿನೂತನವಾಗಿ ಪ್ರತಿಭಟನೆ ಮಾಡಲಾಯಿತು. ಶುಕ್ರವಾರ ಸಂಜೆ ಮುರುಗೇಂದ್ರ ಶಿವಯೋಗಿಗಳ ಬ್ಯಾಂಕ್ ಬಳಿ ಸಮಾವೇಶಗೊಂಡು ಮೇಣದ ಬತ್ತಿಯನ್ನು ಹಿಡಿದು ಅತ್ಯಾಚಾರಗೈದ ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸುವಂತೆ ಆಗ್ರಹಿಸಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೇಣದ ಬತ್ತಿಯನ್ನ ಹಿಡಿದು ಆಂಬ್ಯುಲೆನ್ಸ್ಗಳನ್ನು ಸೈರನ್ ಮಾಡುತ್ತಾ ವಿನೂತನವಾಗಿ ಪ್ರತಿಭಟನೆಯನ್ನ ಮಾಡಲಾಯಿತು. ಅಂಬೇಡ್ಕರ್ ವೃತ್ತದಲ್ಲಿ ಸಮಾವೇಶಗೊಂಡು ಅತ್ಯಾಚಾರ ಆರೋಪಿಗಳಿಗೆ ಕಠಿಣ ಶಿಕ್ಷೆಯಾಗುವಂತೆ ಆಗ್ರಹಿಸಿ ಘೋಷಣೆಗಳನ್ನು ಕೂಗಿದ್ರು. ಈ ವೇಳೆ ಮಾತನಾಡಿದ ಡಾಕ್ಟರ್ ಮಲ್ಲಿಕಾರ್ಜುನ್ ಹಂಜೀರ್ ಅವರು, ವಿದ್ಯಾರ್ಥಿ ಮೇಲೆ ನಡೆದ ಭೀಕರ ಅತ್ಯಾಚಾರ ಇಡೀ ಮಾನವ ಕುಲ ತಲೆ ತಗ್ಗಿಸುವ ಘಟನೆಯಾಗಿದೆ. ಯಾವುದೇ ರಾಜಕಾರಣಕ್ಕೆ ಒಳಗಾಗದೆ ವಿದ್ಯಾರ್ಥಿನಿ ಮೇಲೆ ನಡೆದ ಘೋರ ಅತ್ಯಾಚಾರ ಆರೋಪಿಗಳನ್ನು ಕಾನೂನು ಪ್ರಕಾರ ಶಿಕ್ಷೆಗೆ ಗುರಿಪಡಿಸಬೇಕು. ನಿರ್ಭಯಾ ಪ್ರಕರಣದ ನಂತರ ಆದ ಘೋರ ಪ್ರಕರಣ ಇದಾಗಿದೆ. ಯಾವುದೇ ಕಾರಣಕ್ಕೂ ಆರೋಪಿಗಳನ್ನು ರಕ್ಷಿಸುವ ಕಾರ್ಯ ನಡೆಯಬಾರದು ಎಂದು ಹೇಳಿದರು. ಕಲ್ಕತ್ತಾ ನಗರದ ಒಂದು ಆಸ್ಪತ್ರೆಯಲ್ಲಿ ರಾತ್ರಿ ವೇಳೆ ಡ್ಯೂಟಿ ಮಾಡ್ತಿರ್ತಕ್ಕಂಥ MD ಓದ್ತಿರ್ತಕ್ಕಂಥ ಒಬ್ಬ ವೈದ್ಯ ಹೆಣ್ಣುಮಗಳು ಡ್ಯೂಟಿ ಮೇಲಿದ್ದಾಗ ಅಲ್ಲಿಯ ಜನ ಅಮಾನುಷ್ಯವಾಗಿ ಅವಳ ಮೇಲೆ ಅತ್ಯಾಚಾರವನ್ನು ಮಾಡಿ ಕೊನೆಗೆ ಅವಳನ್ನು ಕೊಂದು ಹಾಕಿದ್ದು ಅತ್ಯಂತ ಹೃದಯವಿದ್ರಾದಕ್ಕಂಥ ಒಂದು ಅತ್ಯಂತ ಹೇಯವಾದಂಥ ಕೃತ್ಯ ಅಂತ ನಾನು ಈ ಸಮಯದಲ್ಲಿ ಹೇಳಿಕೊಳ್ತೇನೆ. ಬಹುಶಃ ನಿರ್ಭಯ ಕೇಸನ್ನು ನಮ್ಮ ಭಾರತ ದೇಶದ ಜನ ಮರಿತಿದ್ರೇನೋ ಅಷ್ಟರೊಳಗೆ ಅದನ್ನೂ ಮೀರಿದಂಥ ಒಂದು ಈ ಕೇಸು ಇದಾಗಿದೆ. ಯಾಕಂದ್ರೆ ವೈದ್ಯ ನಾರಾಯಣ, ಯಾಕಂದ್ರೆ ದೇವರ ಸಮಾನವಾಗಿ ನೋಡ್ತಕ್ಕಂಥ ವೈದ್ಯರು ತಮ್ಮ ಜೀವವನ್ನ ಒತ್ತಿ ಇಟ್ಟು ಇವತ್ತಿನ ದಿವಸ ರಾತ್ರಿ ಬೆಳಗು ಹಗಲು ಯಾವುದೋ ಸಮಯವನ್ನು ನೋಡದೆ ಇಡೀ ಜೀವನವನ್ನೇ ರೋಗಿಗಳ ಸೇವೆಗಾಗಿ ಮೀಸಲಾಗಿರ್ತಾರೆ. ಅಂತ ವೈದ್ಯರನ್ನ ಪೂಜನೀಯ ಒಂದು ದೃಷ್ಟಿಯಿಂದ ನೋಡೋದು ನಮ್ಮ ಸಮಾಜ ಯಾವತ್ತೂ ನೋಡ್ಕೋತ ಬಂದಿದೆ. ಆದರೆ ಈ ಒಂದು ಘಟನೆ ಇಡೀ ವೈದ್ಯ ವೃತ್ತಿಯನ್ನೇ ಅಲ್ಲಾಡಿಸಿದೆ, ನಮ್ಮ ಧೈರ್ಯವನ್ನೇ ಹುಡುಗಿಸಿದೆ. ನಮ್ಮ ಮನೆ ಹೆಣ್ಮಕ್ಳು ವೈದ್ಯರು ಆಗಬೇಕು ಆಗಬಾರ್ದು ಅನ್ನುವಂಥ ವಿಷಯವನ್ನು ಇವತ್ತಿನ ದಿವಸ ವಿಚಾರ ಮಾಡುವಂಥ ಪ್ರಸಂಗ ಬಂದಿದೆ. ಶನಿವಾರ ಬೆಳಗ್ಗೆ 6 ಗಂಟೆಯಿಂದ ಭಾನುವಾರ ಬೆಳಗ್ಗೆ 6ರವರೆಗೆ ಎಲ್ಲಾ ಖಾಸಗಿ ಆಸ್ಪತ್ರೆಗಳನ್ನು ಬಂದ್ ಮಾಡುವ ಮೂಲಕ ಪ್ರತಿಭಟನೆಗೆ ಮುಂದಾದ ಅಥಣಿ ತಾಲೂಕು ವೈದ್ಯರು ಎಲ್ಲ OPD ನಾರ್ಮಲ್ ಎಲ್ಲ ನಾಳೆ ಆಸ್ಪತ್ರೆಗಳನ್ನ ಬಂದ್ ಇಡಲಾಗಿದೆ. ಇದು ಆಲ್ ಓವರ್ ದ ಇಂಡಿಯಾ, ಇಡೀ ಭಾರತ ದೇಶ ತುಂಬ ನಾಳೆ ಎಲ್ಲ ಆಸ್ಪತ್ರೆಗಳು ತಮ್ಮ ಕೆಲಸ ನಿಲ್ಲಿಸಲಿವೆ. ಆದರೆ ಎಮರ್ಜೆನ್ಸಿ ಬಂದಾಗ ನಾವು ನೋಡ್ತೀವಿ ಅನ್ನುವಂಥ ಮಾತನ್ನ ತಮಗೆ ಒಂದು ಮಾತನ್ನು ಹೇಳಿ ನಾಳೆ ಆಸ್ಪತ್ರೆ ಬಂದ್ ಮಾಡೋದು ಇಡೀ ದೇಶದ ತುಂಬ IMA ಫಸ್ಟ್ ಟೈಮ್. ಅದಕ್ಕೆ ಸರ್ಕಾರದವರು ಕೂಡ ಯಾವುದೇ ಅವರು ತಮ್ಮ ಅಸಮ್ಮತಿಯನ್ನು ಸೂಚಿಸಿಲ್ಲ. ಮಾಡ್ರಿ, ಆದರೆ ಶಾಂತಿಯುತವಾಗಿ ಮಾಡ್ರಿ ಅನ್ನೋಂಥ ಮಾತನ್ನ ಆಗಲೇ ಡಾಕ್ಟರ್ ಸ್ಮಿತಾ ಚೌಗಲ IMA ಅಧ್ಯಕ್ಷರು ಅಥಣಿ. ಈ ವೇಳೆ IMA ಅಧ್ಯಕ್ಷರಾದ ಡಾಕ್ಟರ್ ಸ್ಮಿತಾ ರವೀಂದ್ರ ಚೌಗಲ್, ಸದಸ್ಯರಾದ ಡಾಕ್ಟರ್ ರಾಮ ಕುಲಕರ್ಣಿ, ಡಾಕ್ಟರ್ AA ಪಾಂಗಿ, ಡಾಕ್ಟರ್ ಚನ್ನಪ್ಪ ಸಂಕ್ರಟ್ಟಿ, ಡಾಕ್ಟರ್ PP ಮಿರಾಜ್ಕರ, ಡಾಕ್ಟರ್ ವಿಜಯ ಜೈನಿ, ಡಾಕ್ಟರ್ ಜ್ಯೋತಿ ಪ್ರಕಾಶ್ ಕಮಟಳ್ಳಿ, ಡಾಕ್ಟರ್ ಅವಿನಾಶ್ ನಾಯಕ್, ಡಾಕ್ಟರ್ ಮಹೇಶ್ ಕಾಪಶಿ, ಡಾಕ್ಟರ್ ಮುರುಗೇಶ್ ಅವಟ್ಟಿ, ಡಾಕ್ಟರ್ ಸಂಜಯ್ ಪೂಜಾರಿ, ವಿಜಯ್ ಬುರ್ಲಿ, ಸೋಮೇಶ್ ವಾಂಗಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ರಾಕೇಶ್ ಮೈಗೂರ, RR ನ್ಯೂಸ್ ಅಥಣಿ. ರಾಕೇಶ್ ಸಾರಥ್ಯದಲ್ಲಿ ನಿಮ್ಮೆಲ್ಲರ ನೆಚ್ಚಿನ ನ್ಯೂಸ್ ಚಾನೆಲ್. ಇದಾಗಿತ್ತು ಇವತ್ತಿನ RR ನ್ಯೂಸ್. ನಮಸ್ತೆ.